ಹಾಯ್ ಎಲ್ರಿಗೂ ನಮಸ್ಕಾರ. ಸರ್ವಂ IAS ಕ್ಲಾಸಸ್ಗೆ ಸ್ವಾಗತ. ಇತ್ತೀಚೆಗೆ ಮೆನಿ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು ಏನಂತಂದ್ರೆ ಸರ್ KS ಎಕ್ಸಾಮ್ನ ಇಂಗ್ಲಿಷ್ ಮೀಡಿಯಂದವ್ರು ಅಷ್ಟೇ ಪಾಸ್ ಆಗ್ತಾರೆ, ಕನ್ನಡ ಮಾಧ್ಯಮದವರು ಪಾಸ್ ಆಗಲ್ಲ. ಸೊ ನಾವು ಯಾಕೆ ಓದ್ಬೇಕು, ಅದ್ರ ಬದಲು SDA FDA ಗ್ರೂಪ್ ಸಿ ಎಕ್ಸಾಮ್ಗೆ ಮಾತ್ರ ಓದ್ತೀವಿ ಅಂತ ಹೇಳ್ತಿದ್ರು. ಇದ್ರ ಬಗ್ಗೆ ನಾನು ಒಂದ್ ಸ್ವಲ್ಪ ರಿಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗಿದ್ದೇನಂತಂದ್ರೆ ಇತ್ತೀಚ KPSC ಕನ್ನಡಿಗ ಅನ್ನುವಂತ ಒಂದು ತಂಡ ಏನ್ ಮಾಡಿದೆ, ಒಂದು RTI ಮೂಲಕ ಈ ಒಂದು ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು. ಇದ್ರ ಬೇಸಿಸ್ ಮೇಲೆ ಎಷ್ಟೋ ಜನ ಸ್ಪರ್ಧಾರ್ಥಿಗಳಿಗೆ ಒಂದು ಮಿಸ್ಕನ್ಸೆಪ್ಷನ್ ಇದೆ. KS ಎಕ್ಸಾಮ್ ನ ಇಂಗ್ಲಿಷ್ ಮೀಡಿಯಂದವ್ರು ಮಾತ್ರ ಪಾಸ್ ಮಾಡ್ಬೋದು, ಕನ್ನಡ ಮಾಧ್ಯಮದವರು ಪಾಸ್ ಮಾಡಕ್ ಆಗಲ್ಲ ಅನ್ನುವಂತ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಅದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ 2010ರಲ್ಲಿ ಕನ್ನಡ ಮಾಧ್ಯಮದಲ್ಲಿ ಮುಖ್ಯ ಪರೀಕ್ಷೆ ಬರೆದವರ ಸಂಖ್ಯೆ ಮತ್ತು ಆಯ್ಕೆದಾರರ ಸಂಖ್ಯೆಯನ್ನು ನಾವು ನೋಡೋದಾದ್ರೆ 3924 ಜನ ಕನ್ನಡ ಮಾಧ್ಯಮದಲ್ಲಿ ಮುಖ್ಯ ಪರೀಕ್ಷೆಯನ್ನು ಬರೆದಿದ್ರು. ಆವಾಗ 134 ಜನ ಸೆಲೆಕ್ಷನ್ ಆಗಿದ್ರು. ಅದೇ ತರ ಇಂಗ್ಲಿಷ್ ಮೀಡಿಯಂದಲ್ಲಿ 994 ಜನ ಎಕ್ಸಾಮ್ ಬರೆದಿದ್ರು. ಓನ್ಲಿ 134 ಜನ ಫೈನಲ್ ಸ್ಟೇಜ್ ಅಲ್ಲಿ ಪಾಸ್ ಆಗಿದ್ರು. ಈ ಸಂಖ್ಯೆ ಏನಿದೆ ಇದು ಕ್ರಮೇಣವಾಗಿ ಕನ್ನಡ ಮಾಧ್ಯಮದವರ ವಿಚಾರದಲ್ಲಿ ಕಡಿಮೆ ಆಗ್ತಾ ಬಂದಿದೆ. ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದವರು 530 ಜನ, ಮತ್ತೆ 10 ಜನ ಇದ್ರೊಳಗೆ ಸೆಲೆಕ್ಷನ್ ಆಗ್ತಾರೆ. ಯಾವುದು 2017-18ರಲ್ಲಿ. ಅದೇ ತರ ಇಂಗ್ಲಿಷ್ ನಲ್ಲಿ ನೋಡೋದಾದ್ರೆ 1168 ಜನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎಕ್ಸಾಮ್ ಬರೀತಾರೆ. ಆದ್ರೆ ಅದ್ರೊಳಗಡೆ ಸೆಲೆಕ್ಷನ್ ಆಗೋರ ಸಂಖ್ಯೆ 96. ಸೊ ಇದು ಇನ್ಕ್ರೀಸ್ ಆಗ್ತಾ ಹೋಗಿದೆ. ಅದೇ ತರ ಕನ್ನಡ ಮಾಧ್ಯಮದಲ್ಲಿ ಬರೆದವರು ಮತ್ತೆ ಆಯ್ಕೆಯಾದವರ ಸಂಖ್ಯೆ ಡಿಕ್ರೀಸ್ ಆಗ್ತಾ ಹೋಗಿದೆ. ಈ ಒಂದು ರೀಸನ್ಗೋಸ್ಕರ ತುಂಬಾ ಜನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು KS ಎಕ್ಸಾಮ್ ನ ಕಡೆಗಣಿಸ್ತಾ ಇದ್ದಾರೆ. ಸೊ ಇದೇ ರೀಸನ್ ಕನ್ನಡ ಮಾಧ್ಯಮದಲ್ಲಿ ನಾವು ಬರೆದ್ರೆ ಅದು ಫೇಲ್ ಆಗ್ತೀವಿ ಅನ್ನೋದೊಂದು ರೀಸನ್? ನೋ, ಇದು ಪರ್ಟಿಕ್ಯುಲರ್ ರೀಸನ್ ಅಲ್ಲ. ಸೊ ಹಾಗಾದ್ರೆ KS ಎಕ್ಸಾಮ್ ಅಲ್ಲಿ ಕನ್ನಡ ಮಾಧ್ಯಮದವರ ಸಂಖ್ಯೆ ಕಡಿಮೆ ಆಗ್ತಿರೋ ಕಾರಣಗಳು ಏನು ಅನ್ನೋಂಥದ್ದಾದ್ರೆ ನಾವು ನೋಡೋದಾದ್ರೆ, ಸ್ನೇಹಿತರೆ, ಸರಿಯಾದ ತಂತ್ರಗಾರಿಕೆ ಇಲ್ಲದಿರುವಂತದ್ದು. ಹೌದು, ಯಾಕೆ ಹೇಳ್ತಾ ಇದ್ದೇನಂತಂದ್ರೆ, ಈ ಇಂಗ್ಲಿಷ್ ಮೀಡಿಯಂದಲ್ಲಿ KS ಎಕ್ಸಾಮ್ ನ ಪಾಸ್ ಮಾಡಿದ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಗಳಲ್ಲಿ 99% UPSC ಗೆ ಪ್ರಿಪೇರ್ ಆದಂತರು. UPSC ಅಲ್ಲಿ ಏನಿರ್ತದಪ್ಪ, ಪ್ರಿಲಿಮ್ಸ್ ಸ್ಟೇಜ್ ಇರ್ತದೆ, ಆಮೇಲೆ ಮೇನ್ಸ್ ಸ್ಟೇಜ್ ಇರ್ತದೆ, ಆಮೇಲೆ ಇಂಟರ್ವ್ಯೂ ಸ್ಟೇಜ್ ಇರ್ತದೆ. ಸೊ ಅದೇ ತರ KS ಎಕ್ಸಾಮ್ ಅಲ್ಲೂ ಪ್ರಿಲಿಮ್ಸ್ ಸ್ಟೇಜ್ ಇರ್ತದೆ, ಆಮೇಲೆ ಮೇನ್ ಸ್ಟೇಜ್ ಇರ್ತದೆ, ಇಂಟರ್ವ್ಯೂ ಸ್ಟೇಜ್ ಇರ್ತದೆ. ಈ UPSC ಗೆ ಡೆಲ್ಲಿ, ಹೈದರಾಬಾದ್, ಬೆಂಗಳೂರಲ್ಲಿ ಹೋಗಿ ಕೋಚಿಂಗ್ ತಗೊಂಡ್ ಬಂದು 3-4 ವರ್ಷ ಓದಿದಂತಹ ಸ್ಟೂಡೆಂಟ್ಸ್ಗಳು ಪ್ರಿಲಿಮ್ಸ್ ಪಾಸ್ ಮಾಡಿರ್ತಾರೆ, ಮೇನ್ಸ್ ಪಾಸ್ ಮಾಡಿರ್ತಾರೆ, ಇಂಟರ್ವ್ಯೂ ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಇಂದ ಫೇಲ್ ಆಗಿರ್ತಾರೆ. ಅವರಿಗೆ ಇರುವಂತ ನೆಕ್ಸ್ಟ್ ಅವಕಾಶ ಯಾವ್ದಪ್ಪ ಅಂತಂದ್ರೆ KS ಎಕ್ಸಾಮ್. ಸೊ ಈ KS ಎಕ್ಸಾಮ್ಗೆ ಅವ್ರು ಯಾವ ತರ ರೆಡಿ ಆಗಿರ್ತಾರೆ? ಪ್ರಿಲಿಮ್ಸ್ ರೆಡಿ ಆಗಿರ್ತಾರೆ, ಮೇನ್ಸ್ ರೆಡಿ ಆಗಿರ್ತಾರೆ, ಇಂಟರ್ವ್ಯೂ ಅವ್ರಿಗೆ ಗೊತ್ತಿರ್ತದೆ. ಸೊ ಈ ವೆಟರನ್ಸ್ ಏನಿರ್ತಾರಲ್ಲ, UPSC ವೆಟರನ್ಸ್, ಅವರು KS ಎಕ್ಸಾಮ್ ನ ಈಸಿಯಾಗಿ ಪಾಸ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಇವರು ಇಂಗ್ಲಿಷ್ ಅಲ್ಲಿ ಓದಿರ್ತಾರೆ, ಇವರಿಗೆ ಸರಿಯಾದ ಮೆಟೀರಿಯಲ್ಸ್ ಇರ್ತದೆ. ಅದೇ ಕಾರಣಕ್ಕೆ KS ಎಕ್ಸಾಮ್ ನ ಈಸಿಯಾಗಿ ಪಾಸ್ ಮಾಡ್ಬಿಡ್ತಾರೆ. ಸೊ ಇಂಗ್ಲಿಷ್ ನಮಗೇನ್ ಅನ್ಸುತ್ತೆ, ಇಂಗ್ಲಿಷ್ ಮೀಡಿಯಂದವರಿಗೆ ಅಷ್ಟೇ KS ಎಕ್ಸಾಮ್ ಅನ್ಸುತ್ತೆ. ಅದು ತಪ್ಪು. ಉತ್ತಮ ಮಾರ್ಗದರ್ಶನದ ಕೊರತೆ. ಹೌದು, ನಾ ಹೇಳ್ದಾಗೆ ಇಲ್ಲಿ ಪ್ರಿಲಿಮ್ಸ್ ಗೆ ಸಪರೇಟ್ ಕೋರ್ಸ್ ತಗೊಂಡು ಓದಿರ್ತಾರೆ, ಮೇನ್ಸ್ ಗೆ ಮೆಂಟರ್ಶಿಪ್ ತಗೊಂಡು ಓದಿರ್ತಾರೆ, ಇಂಟರ್ವ್ಯೂಗೆ ಮೆಂಟರ್ಶಿಪ್ ತಗೊಂಡಿರ್ತಾರೆ. ನಾವೇನ್ ಮಾಡ್ತೀವಿ, ಕನ್ನಡ ಮಾಧ್ಯಮದವರು KS ಕರೆದಿಲ್ಲ, SDA FDA ಓದೋಣ, KS ಇನ್ನು ಕರೆದಿಲ್ಲ, PSI PC ಓದೋಣ, ಈ ತರ GK ಓದಿರ್ತೀವಿ. ಆದ್ರೆ ಮೇನ್ಸ್ ಗೆ ಯಾವುದೇ ಕಾರಣಕ್ಕೂ ರೆಡಿ ಆಗಿರಲ್ಲ. ಮತ್ತೆ ಪ್ರಿಲಿಮ್ಸ್ಗೂ ಯಾವ ಟಾಪಿಕ್ ಇಂಪಾರ್ಟೆಂಟ್ ಅದ್ರ ತಕ್ಕಂಗೆ ತಂತ್ರಗಾರಿಕೆ ಇಲ್ದ ಓದಿರ್ತೀವಿ. ಸೊ ಇದು ಕೂಡ ಒಂದು ರೀಸನ್ ಆಗಿರ್ತದೆ. ಮೇನ್ಸ್ ಪತ್ರಿಕೆಗೆ ತಯಾರಿ ನಡೆಸದೆ ಬರೀ ಓದುವುದು. ಹೌದಲ್ವಾ? ಮೇನ್ಸ್ ಪತ್ರಿಕೆಗೆ ನಾವು ಯಾವ ಸಬ್ಜೆಕ್ಟ್ ಅಲ್ಲಿ, ಯಾವ ಟಾಪಿಕ್ ಅಲ್ಲಿ, ಯಾವ ಥೀಮ್ ಇದೆ ಅಂತಾನೆ ನಮಗೆ ಗೊತ್ತಿರಲ್ಲ. ನಾವು ಸುಮ್ನೆ GK ಬುಕ್ ಓದ್ತೀವಿ ಅಥವಾ ಸಬ್ಜೆಕ್ಟ್ ವೈಸ್ ಬುಕ್ ಓದ್ತೀವಿ. ನಾವು ಅದು ಯಾವತ್ತು ಪ್ರಿವಿಯಸ್ ಇಯರ್ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡಿರಲ್ಲ, ಮೇನ್ಸ್ ಪತ್ರಿಕೆಗಳನ್ನ ಮಾಕ್ ಟೆಸ್ಟ್ ಗಳನ್ನ ತಗೊಂಡಿರಲ್ಲ. ಇಲ್ಲಿ ತಗೊಂಡಿರುವಂತ UPSC ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಈಸಿಯಾಗಿ KS ಎಕ್ಸಾಮ್ ನ ಕ್ಲಿಯರ್ ಮಾಡ್ತಾರೆ. PYQಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಓದೋದು, ಇದು ಒಂದು ರೀಸನ್. ಹೌದಲ್ವಾ? ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವು ನೀಟಾಗಿ ಓದ್ಕೊಳ್ಳೋದೇ ಇಲ್ಲ. ಮಾರ್ಕೆಟ್ ಅಲ್ಲಿ ಸಿಕ್ಕಿರುವಂತ ಎಲ್ಲ ಪುಸ್ತಕಗಳನ್ನ ಒಂದೇ ತಗೊಳ್ತೀವಿ, ಓದ್ತೀವಿ, ಅರ್ಧಕ್ಕೆ ಬಿಡ್ತೀವಿ. ಇದು ಮಾಡಬಾರ್ದು. ಇದು ಒಂದು ರೀಸನ್ ಅಂತ ಹೇಳ್ಬೋದು. ಸಿಲೆಬಸ್ ಬಿಟ್ಟು ದಾರಿ ತಪ್ಪುವುದು. ಒಂದೇ ಪುಸ್ತಕನ ಮಲ್ಟಿಪಲ್ ರಿವಿಷನ್ ಮಾಡೋ ಬದಲು ಸಿಲೆಬಸ್ ಅಲ್ಲಿ ಕೊಟ್ಟಿರುವಂತ ಟಾಪಿಕ್ ಗಳನ್ನ ನಾವು ನೋಡದೆ ಒಂದೇ ಸಬ್ಜೆಕ್ಟಿಗೆ ಬೇರೆ ಬೇರೆ ಬುಕ್ ಓದಿ ದಾರಿ ತಪ್ತೀವಿ. ಇದು ಇಂಪಾರ್ಟೆಂಟ್ ರೀಸನ್ನು.
ಅದೇ ತರ ನಮ್ಮ ಕಾಂಪಿಟೇಷನ್ ಯಾರ ಜೊತೆ ಇರುತ್ತೆ, UPSC ಪರೀಕ್ಷೆಗೆ ಸರಿಯಾಗಿ ಸಿದ್ಧತೆ ನಡೆಸಿದವ್ರ ಜೊತೆ ನಾವು ಪೈಪೋಟಿ ಮಾಡ್ತಿರ್ತೀವಿ. ಆದ್ರೆ ಇಲ್ಲಿ ಎಫಿಷಿಯಂಟ್ ಪ್ರಿಪರೇಷನ್ ಕೆಲವೊಮ್ಮೆ ನಾವು ಕೊಡೋದಿಲ್ಲ. ಇದು ಕೂಡ ಒಂದು ರೀಸನ್. ಮುಖ್ಯವಾದ ರೀಸನ್ ಯಾವ್ದಪ್ಪ? ಗಾಳಿ ಸುದ್ದಿಗೆ ಜಾಸ್ತಿ ಸಮಯ ವ್ಯರ್ಥ ಮಾಡಿ ಎಕ್ಸಾಮ್ ಸಮೀಪವಿದ್ದಾಗ ಓದುವುದು. ಎಕ್ಸಾಮ್ ಏನ್ ಮುಂದಕ್ಕೆ ಹೋಗುತ್ತೋ ಹೋಗಲ್ವೋ, ಎಕ್ಸಾಮ್ ಅಲ್ಲಿ ಸರಿಯಾಗಿ ನಡೆಸ್ತಾರ ಇಲ್ವೋ, ಎಕ್ಸಾಮ್ ಅಲ್ಲಿ ಸ್ಕ್ಯಾಮ್ ಆಗುತ್ತೋ ಆಗಲ್ವೋ, ಈ ತರದ ವಿಚಾರಗಳನ್ನೇ ನಾವು ಜಾಸ್ತಿ ಸಮಯ ವ್ಯರ್ಥ ಮಾಡ್ತೀವಿ ಬಿಟ್ರೆ ನಾವು ಮೇನ್ಸ್ ಟಾಪಿಕ್ ರೆಡಿ ಆಗಿವೋ ಇಲ್ವೋ, ಪ್ರಿಲಿಮ್ಸ್ ಟಾಪಿಕ್ಗಳನ್ನ ಒಂದ್ಸರಿ ಎರಡ್ ಮೂರ್ ಸರಿ ಆದ್ರೂ ನಾವು ರಿವಿಷನ್ ಮಾಡಿದೀವೋ ಇಲ್ವೋ, ಇದ್ಯಾವುದು ನಾವು ಮಾಡೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಆಬ್ವಿಯಸ್ಲಿ UPSC ಎಕ್ಸಾಮ್ ಓದಿದಂತ ವಿದ್ಯಾರ್ಥಿಗಳು, ಇಲ್ಲಿರುವಂತ ಕೆಲವೊಂದು ಎಫಿಷಿಯಂಟ್ ವಿದ್ಯಾರ್ಥಿಗಳು ಈ ಒಂದು KS ಎಕ್ಸಾಮ್ ಅನ್ನೋ ಅವಕಾಶನ ಸರಿಯಾಗಿ ಬಳಸ್ಕೊಂತಾರೆ. ಅದೇ ಕಾರಣಕ್ಕೆ ಅವರು ಒಂದು ಆಯ್ಕೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳ್ಬೋದು. ಸರ್, ಹಾಗಾದ್ರೆ ನಾವು ಬಿಗಿನರ್ಸ್ ಇದೀವಿ, KS ಪರೀಕ್ಷೆಗೆ ಯಾವ ತರ ತಯಾರಿ ನಡೆಸಬೇಕು ಅಂತೇಳಿ ನೋಡೋದಾದ್ರೆ, ಸ್ನೇಹಿತರೆ, KS ಪರೀಕ್ಷೆಯಲ್ಲಿ ಒಟ್ಟು 3 ಹಂತಗಳಿವೆ. 1ನೇ ಹಂತ ಪ್ರಿಲಿಮ್ಸ್ ಪರೀಕ್ಷೆ ಅಥವಾ ಪೂರ್ವಭಾವಿ ಪರೀಕ್ಷೆ, 2ನೇ ಹಂತ ಮೇನ್ಸ್ ಪರೀಕ್ಷೆ, 3ನೇ ಹಂತ ಇಂಟರ್ವ್ಯೂ ಸ್ಟೇಜ್. ಇಲ್ಲಿ 2 ಕ್ವಶನ್ಸ್ ಇರ್ತದೆ, 2 ಕ್ವಶನ್ ಪೇಪರ್ ಇರ್ತದೆ. ಒಂದು ಕ್ವಶನ್ ಪೇಪರ್ಗೆ 100 ಕ್ವಶನ್ ಅಂತೆ, 200 ಅಂಕ, 200 ಅಂಕಗಳದ್ದು ಒಂದು ಪತ್ರಿಕೆ. ಅದೇ ತರ 2ನೇ ಪತ್ರಿಕೆಗೂ 200 ಅಂಕ, ಒಟ್ಟು 400 ಅಂಕಕ್ಕೆ ಈ ಒಂದು ಎಕ್ಸಾಮ್ ನಡೀತಿದೆ. ಕಟ್ ಆಫ್ ಬೇಸ್ಡ್ ಮೇಲೆ ಮೇನ್ಸ್ ಸ್ಟೇಜಿಗೆ 1:15 ಅಲ್ಲಿ ನಾವು ಸೆಲೆಕ್ಷನ್ ಮಾಡ್ತಾರೆ. ಮುಖ್ಯ ಪರೀಕ್ಷೆಯಲ್ಲಿ ಒಟ್ಟು 7 ಪೇಪರ್ಗಳಿರ್ತದೆ. 7 ಪೇಪರ್ ಅಲ್ಲಿ ಎರಡು ಪೇಪರು ಏನು ಕ್ವಾಲಿಫೈಯಿಂಗ್ ನೇಚರ್ ಇರುವಂತದ್ದು, ಇನ್ನು 5 ಪೇಪರು ಅಂಕಗಳಿರ್ತವೆ, 250 ಅಂಕಗಳು. ಇದನ್ನು ನಾವು ಮುಂದೆ ಡಿಕೋಡ್ ಮಾಡೋಣ. ಈ ಒಂದು ಮುಖ್ಯ ಪರೀಕ್ಷೆಯಲ್ಲಿ ಆಯ್ಕೆಯಾದಂತ 1:3 ಸ್ಟೂಡೆಂಟ್ಗಳನ್ನ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ಈ ಇಂಟರ್ವ್ಯೂ ಸ್ಟೇಜ್ ಅಲ್ಲಿ 25 ಅಂಕಗಳು ಮಾತ್ರ ಇರ್ತದೆ. ಸೊ ನಾವೇನು ಗಾಳಿ ಸುದ್ದಿ ಕೇಳ್ತಿರ್ತೀವಲ್ಲ, ಆ ಗಾಳಿ ಸುದ್ದಿಗಳು ಯಾವು ನಡೆಯೋದಿಲ್ಲ. ಸೊ ನಾವು ಮೇನ್ಸ್ ಪರೀಕ್ಷೆನ ಚೆನ್ನಾಗಿ ವರ್ಕ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಬರ್ದಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು KS ಎಕ್ಸಾಮ್ ಅನ್ನ ಪಾಸ್ ಮಾಡಬಹುದು. ಓಕೆ ಸ್ನೇಹಿತರೆ, ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ 2 ಪತ್ರಿಕೆಗಳಿದಾವೆ ಅಂತ ಹೇಳಿದೆ. 1ನೇ ಪತ್ರಿಕೆ, ಅದರೊಳಗಡೆ 2 ಸೆಕ್ಷನ್ಗಳನ್ನ ನಾವು ನೋಡ್ತೇವೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಅಂದ್ರೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್ ನ ಕೇಳ್ತಾರೆ. 40 ಕ್ವಶನ್ಸ್, 80 ಅಂಕಗಳು ಇರುತ್ತದೆ. ಅಂದ್ರೆ ನ್ಯಾಷನಲ್ ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಈ ಒಂದು ಸೆಕ್ಷನ್ ಅಲ್ಲಿ ಕೇಳ್ತಾರೆ. ಅದೇ ತರ ಮಾನವಿಕ ಶಾಸ್ತ್ರ ಅಂದ್ರೆ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಆಮೇಲೆ ಎಕನಾಮಿಕ್ಸ್ ಆಗಿರ್ಬೋದು, ಈ ಒಂದು ಸಬ್ಜೆಕ್ಟ್ಗಳನ್ನ ಇಲ್ಲಿ ಕೇಳ್ತಾರೆ. 60 ಕ್ವಶನ್ಸ್ ಇರ್ತದೆ, 120 ಅಂಕಗಳು. ಸೊ ಪೇಪರ್ 1ಗೆ ಎಷ್ಟಿರುತ್ತೆ? 100 ಕ್ವಶನ್ಸ್, 200 ಅಂಕಗಳಿರುತ್ತೆ. ಅದೇ ತರ 2ನೇ ಪತ್ರಿಕೆಯಲ್ಲಿ ಸ್ಟೇಟ್ ಇಂಪಾರ್ಟೆನ್ಸ್ ಅಂದ್ರೆ ಕರ್ನಾಟಕ ಎಕನಾಮಿಕ್ ಸರ್ವೆ ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಬಜೆಟ್ ಆಗಿರ್ಬೋದು, ಕರ್ನಾಟಕ GK ಆಗಿರ್ಬೋದು, ಈ ಒಂದು ಸೆಕ್ಷನ್ ಅಲ್ಲಿ ಕೇಳ್ತಾರೆ. 40 ಕ್ವಶನ್ಸ್ ಇರುತ್ತೆ, 80 ಅಂಕಗಳು. ಅದಾದ್ಮೇಲೆ 2ನೇ ಸೆಕ್ಷನ್ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ತದೆ. ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ ಇರ್ತದೆ, 30 ಕ್ವಶನ್ಸ್, 60 ಅಂಕಗಳು. ಆಮೇಲೆ ಮೆಂಟಲ್ ಎಬಿಲಿಟಿ, ಜನರಲ್ ಮೆಂಟಲ್ ಎಬಿಲಿಟಿಯನ್ನು ನಾವು ಇಲ್ಲಿ ನೋಡ್ತೇವೆ. 30 ಕ್ವಶನ್ಸ್ ಇರ್ತದೆ, 60 ಅಂಕಗಳಿಗೆ. ಸೊ 2ನೇ ಪೇಪರ್ ಅಲ್ಲಿ 100 ಕ್ವಶನ್ಸ್, 200 ಮಾರ್ಕ್ಸ್. ಇದು 2 ಪತ್ರಿಕೆಗಳು ಸೇರಿ ಒಟ್ಟು ಎಷ್ಟಾಗುತ್ತೆ? 200 ಕ್ವಶನ್ಸ್ಗೆ 400 ಅಂಕಗಳು. ಈ ಒಂದು 400 ಅಂಕ ಅಲ್ಲಿ ಯಾರು ಕಟ್ ಆಫ್ ಕ್ಲಿಯರ್ ಮಾಡ್ತಾರೋ ಅವರು ಮೇನ್ಸ್ಗೆ ರೆಡಿ ಆಗ್ತಾರೆ, ಮೇನ್ಸ್ಗೆ ಸೆಲೆಕ್ಟ್ ಆಗ್ತಾರೆ. ಈಗ ಪೂರ್ವಭಾವಿ ಪರೀಕ್ಷೆ ಪಠ್ಯಕ್ರಮ ಅಂದ್ರೆ ಇದು ವಸ್ತುನಿಷ್ಠ ಮಾದರಿ. ಯಾವ್ದಪ್ಪ? MCQ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೈಪ್ ಇಲ್ಲಿ ಇರುತ್ತದೆ. ಇದ್ರೊಳಗಡೆ ಸಬ್ಜೆಕ್ಟ್ ಯಾವ್ಯಾವ ಅಂತಂದ್ರೆ, ಇನ್ನೂ ಡಿಕೋಡ್ ಮಾಡೋದಾದ್ರೆ, ಆಗ್ಲೇ ಹೇಳ್ದಂಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳಿದ್ದಾವೆ. ಮಾನವಿಕ ಶಾಸ್ತ್ರ ಅಂದ್ರೆ ಭಾರತದ ಇತಿಹಾಸ ಆಗಿರ್ಬೋದು, ಕರ್ನಾಟಕವನ್ನು ಪ್ರಾಮುಖ್ಯವಾಗಿ ಇರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳವಳಿಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಇತಿಹಾಸ ವಿಷಯಗಳ ಬಗ್ಗೆ ಅಭ್ಯರ್ಥಿಯ ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆಯನ್ನ ಇಲ್ಲಿ ಪರೀಕ್ಷೆ ಮಾಡ್ತಾರೆ. ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರೊಂದಿಗೆ ಜಾಗತಿಕ ಭೂಗೋಳಶಾಸ್ತ್ರ ಅಂದ್ರೆ ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು, ಜೊತೆಗೆ ಇಂಡಿಯನ್ ಜಿಯೋಗ್ರಫಿ ಬಗ್ಗೆನೂ ಕೇಳ್ತಾರೆ. ದೇಶದ ರಾಜಕೀಯ ವ್ಯವಸ್ಥೆ ಅಂದ್ರೆ ಇಂಡಿಯನ್ ಪಾಲಿಟಿ ಅಂತ ಏನ್ ಕರಿತೀವಲ್ಲ, ಆ ಸಬ್ಜೆಕ್ಟು. ಅದ್ರ ಜೊತೆಗೆ ರೂರಲ್ ಡೆವಲಪ್ಮೆಂಟ್, ಭಾರತದ ನಿರಂತರ ಅಭಿವೃದ್ಧಿಗೆ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳು ಅಂದ್ರೆ ಎಕನಾಮಿಕ್ಸ್, ಬಡತನ ನಿರ್ಮೂಲನೆ, ಪಾವರ್ಟಿ ಎರಡಿಕೇಶನ್, ಜನಸಂಖ್ಯಾಶಾಸ್ತ್ರ, ಸಾಮಾಜಿಕ ಬದಲಾವಣೆಗಳನ್ನು ಒಳಗೊಂಡಂತೆ ಭಾರತದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆ, ಇಂಡಿಯನ್ ಪಾಲಿಟಿ ಅಂಡ್ ಎಕನಾಮಿಕ್ಸ್ ಬಗ್ಗೆ ಇಲ್ಲಿ ಪೇಪರ್ 1 ನಲ್ಲಿ ಕೇಳ್ತಾರೆ.
ಎರಡನೇ ಪೇಪರ್ ಅಲ್ಲಿ ಸ್ಟೇಟ್ ಇಂಪಾರ್ಟೆನ್ಸ್ ಇರುವಂತಹ ಪ್ರಚಲಿತ ಘಟನೆಗಳಾಗಿರ್ಬೋದು, ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳಾಗಿರ್ಬೋದು, ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ, ಆ, ಇದ್ರೊಳಗೆ ಜನರಲ್ ಆಗಿ ಏನು ಕ್ವಶನ್ಸ್ ಇರುತ್ತದೆ ಆ ಒಂದು ಕ್ವಶನ್ಸ್ ಗಳನ್ನ ಇಲ್ಲಿ ಕೇಳ್ತಾರೆ. ಇಲ್ಲಿ ನೋಡಿ, ಯಾವುದೇ ವಿಜ್ಞಾನ ವಿಷಯದಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡದಿರುವ ಒಬ್ಬ ಸುಶಿಕ್ಷಿತ ವ್ಯಕ್ತಿಯಿಂದ ನಿರೀಕ್ಷೆ ಮಾಡುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೈನಂದಿನ ಅನುಭವಗಳು, ಅವಲೋಕನಗಳು ಅಂದ್ರೆ ಅಪ್ಲಿಕೇಶನ್ಸ್, ನೀವು ಬರೀ ಥಿಯರಿ ಓದಿದ್ರೆ ಸಾಕಲ್ಲ, ಅದರ ಅಪ್ಲೈಡ್ ಕ್ವಶನ್ಸ್ ಅನ್ನು ಇಲ್ಲಿ ಕೇಳತ್ತಾರೆ. ಪರಿಣಾಮಗಳು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಮಕಾಲೀನ ಬೆಳವಣಿಗೆಗಳ ಬಗ್ಗೆ ಕ್ವಶನ್ಸ್ ಇರ್ತದೆ. ಸಾಮಾನ್ಯ ಮನೋಶಾಸ್ತ್ರ, ಮನೋಶಕ್ತಿ, ಗ್ರಹಿಸುವಿಕೆ, ತಾರ್ಕಿಕ ಪ್ರತಿಪಾದನೆ ಆಗಿರ್ಬೋದು, ವಿಶ್ಲೇಷಣಾ ಸಾಮರ್ಥ್ಯ ಆಗಿರ್ಬೋದು, ನಿರ್ಧಾರ ತೆಗೆದುಕೊಳ್ಳುವಿಕೆ, ಮತ್ತೆ ದತ್ತಾಂಶದ ವ್ಯಾಖ್ಯಾನಗಳು, ರೇಖಾಚಿತ್ರಗಳು, ಕೋಶಗಳು, ಇವುಗಳು SLC ಮಟ್ಟದಲ್ಲಿ ಇರ್ತವೆ ಅಂತ ಹೇಳ್ತಾರೆ. ಬಟ್ ಆದ್ರೂ ಓಕೆ, ಇದನ್ನ ಬಿಡಿಸ್ಬೋದು. ಇದು ಪ್ರಿಲಿಮ್ಸ್ ಪರೀಕ್ಷೆ ಒಂದು ಏನು ಪರೀಕ್ಷಾ ಪಠ್ಯಕ್ರಮವನ್ನು ಇದು ಪ್ರಿಲಿಮ್ಸ್ ಇಂದು ನೋಡ್ಬೋದು. ಅದೇ ತರ ಮುಖ್ಯ ಪರೀಕ್ಷೆಯಲ್ಲಿ ಆಲ್ರೆಡಿ ಹೇಳ್ದಂಗೆ ಒಟ್ಟು 7 ಪೇಪರ್ ಇರ್ತದೆ. 7 ಪೇಪರ್ ಅಲ್ಲಿ 2 ಪೇಪರ್ ಕ್ವಾಲಿಫೈಯಿಂಗ್ ನೇಚರ್ ಅಂದ್ರೆ ಅರ್ಹತಾ ಪತ್ರಿಕೆಗಳು. ಇದನ್ನ ನಾವು ಫೈನಲ್ ಸ್ಟೇಜ್ಗೆ ಇದನ್ನ ಕನ್ಸಿಡರ್ ಮಾಡಲ್ಲ. 150 ಅಂಕಗಳು ಕನ್ನಡದಿರುತ್ತೆ, ಇಂಗ್ಲಿಷ್ ಇಂದು 150 ಅಂಕ ಇರುತ್ತೆ. 2 ಗಂಟೆಗಳು ಟೈಮ್ ಅನ್ನ ಅವರು ಕೊಟ್ಟಿರ್ತಾರೆ. ಇದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್. ಅರೌಂಡ್ 33 ಅಥವಾ 35% ನಾವು ಮಾರ್ಕ್ಸ್ ತೆಗೆದ್ರೆ ನಾವು ಇಲ್ಲಿ ಪಾಸ್ ಆಗ್ತೀವಿ. ಅದಾದ್ಮೇಲೆ ಫೈನಲ್ ಮೆರಿಟ್ಗೆ ನಾವು ಕನ್ಸಿಡರ್ ಮಾಡುವಂತ ಒಂದು ಪೇಪರ್ಗಳು ಎಷ್ಟಪ್ಪ ಅಂತಂದ್ರೆ 5 ಪತ್ರಿಕೆಗಳು. ಒಂದನೇದ್ದು ಪ್ರಬಂಧ, ಎರಡನೇದ್ದು ಸಾಮಾನ್ಯ ಅಧ್ಯಯನ 1, ಸಾಮಾನ್ಯ ಅಧ್ಯಯನ 2, ಸಾಮಾನ್ಯ ಅಧ್ಯಯನ 3, ಸಾಮಾನ್ಯ ಅಧ್ಯಯನ 4. ಈ ಪ್ರಬಂಧದಲ್ಲಿ ರೀತಿಯ 2 ಸೆಕ್ಷನ್ ಮಾಡಿರ್ತಾರೆ. ಒಂದು ಸೆಕ್ಷನ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ವಿಷಯದ ಬಗ್ಗೆ ಆಗಿರ್ತದೆ. ಎರಡನೇದು ರಾಜ್ಯ ಮಹತ್ವ ಅಥವಾ ಸ್ಥಳೀಯ ಮಹತ್ವ ವಿಷಯದ ಬಗ್ಗೆ ಎಸ್ಸೆಯನ್ನು ಕೊಟ್ಟಿರ್ತಾರೆ. 2 ಪ್ರಬಂಧಗಳು ಕೊಟ್ಟಿರ್ತಾರೆ. 2 ಪ್ರಬಂಧದಲ್ಲಿ ನಾವು 2 ಪ್ರಬಂಧ ಬರಿಬೇಕಾಗುತ್ತೆ ನಾವು. ಪ್ರತಿಯೊಂದು ಪ್ರಬಂಧಕ್ಕೆ 125 ಅಂಕ ಕೊಟ್ಟಿರ್ತಾರೆ. ಒಟ್ಟು ಅಂಕ 250 ಆಗುತ್ತೆ. ಇದು 3 ಗಂಟೆಗಳ ಅವಕಾಶ ಇರ್ತದೆ. ಎರಡನೇದಾಗಿ GS ಜನರಲ್ ಸ್ಟಡೀಸ್ 1 ಅಂತ ನಾವು ನೋಡ್ತೀವಿ. ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ, ಭಾರತ ಮತ್ತು ಕರ್ನಾಟಕ, ಏನು ಆರ್ಟ್ ಅಂಡ್ ಕಲ್ಚರ್ ಅಂತ ಹೇಳ್ತೀವಲ್ಲ, ಅದನ್ನ ಇಲ್ಲಿ ಕೇಳ್ತಾರೆ. ಇಲ್ಲಿ 3 ವಿಭಾಗಗಳಂತೆ. ಇದು ಎರಡನೇ ವಿಭಾಗ ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನದ ಬಗ್ಗೆ ಕೇಳ್ತಾರೆ. ಭಾರತದ ಅರ್ಥವ್ಯವಸ್ಥೆ ಅಂದ್ರೆ ಎಕನಾಮಿಕ್ಸ್ ಬಗ್ಗೆ ಕೇಳ್ತಾರೆ. ಯೋಜನೆ, ಗ್ರಾಮೀಣಾಭಿವೃದ್ಧಿ, ದತ್ತಾಂಶ ಸಂಗ್ರಹಣೆ, ವಿಶ್ಲೇಷಣೆ, ಅರ್ಥ ವಿವರಣೆ, ಈ ಸೆಕ್ಷನ್ಗಳ ಮೇಲೆ ಪ್ರತಿಯೊಂದು ಸೆಕ್ಷನ್ಗೆ 80ರಿಂದ 85ರಂತೆ ಒಟ್ಟು 250 ಅಂಕಗಳಿಗೆ 3 ಗಂಟೆ ಅವಧಿಯಲ್ಲಿ ಈ ಒಂದು ಪೇಪರ್ ಇರ್ತದೆ. ಅದೇ ತರ ಎರಡನೇ ಪೇಪರ್ GS 2 ನೋಡೋದಾದ್ರೆ ಭೌತಿಕ ಲಕ್ಷಣಗಳು ಹಾಗೂ ಸ್ವಾಭಾವಿಕ ಸಂಪನ್ಮೂಲಗಳು ಅಂದ್ರೆ ಜಿಯೋಗ್ರಫಿ ಬಗ್ಗೆ ಇಲ್ಲಿ ಕೇಳ್ತಾರೆ. ಭಾರತದ ಸಂವಿಧಾನ ಸ್ಥೂಲ ಸಮೀಕ್ಷೆ ಅಂದ್ರೆ ಇಂಡಿಯನ್ ಪಾಲಿಟಿ ಬಗ್ಗೆ ಇಲ್ಲಿ ಕ್ವಶನ್ ಕೇಳ್ತಾರೆ. ಸಾರ್ವಜನಿಕ ಆಡಳಿತ ಮತ್ತು ನಿರ್ವಹಣೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಗಿರ್ಬೋದು, ಮತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಕೆಲವೊಂದಿಷ್ಟು ಸೆಕ್ಷನ್ ಕ್ವಶನ್ಗಳನ್ನ ಇಲ್ಲಿ ಕೇಳಲಾಗ್ತಾರೆ. ಅದೇ ತರ ಪ್ರತಿಯೊಂದು ಸೆಕ್ಷನ್ ಇಂದ 80ರಿಂದ 85ರಂತೆ ಇಲ್ಲಿ ಅಷ್ಟು GS ಪೇಪರ್ ಅಲ್ಲಿ ಕೇಳ್ತಾರೆ. ಇದು ಕೂಡ 3 ಗಂಟೆಗಳು ಇರ್ತದೆ. ಇನ್ನು GS ಪೇಪರ್ 3 ಭಾರತದ ಅಭಿವೃದ್ಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ. ಇದು ಜಾಸ್ತಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಕ್ಸಾಂಪಲ್ಸ್ ನಾವು ಇಲ್ಲಿ ತಗೋಬಹುದು. ಮತ್ತು ಪ್ರಭಾವ, ಸಾರ್ವಜನಿಕ ವಲಯದಲ್ಲಿ ಮಾಹಿತಿ ತಂತ್ರಜ್ಞಾನ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಯಾವ ತರ ಏನ್ ನ್ಯೂಸ್ ಬಂದಿದೆ ಅದನ್ನೆಲ್ಲ ಇಲ್ಲಿ ಈ ರೀತಿಯ ಒಂದು ಮೇನ್ಸ್ ಕ್ವಶನ್ ಅಲ್ಲಿ ಅಪ್ಲೈಡ್ ಆಗಿ ಕೇಳ್ತಾರೆ. ಸ್ವಾಭಾವಿಕ ವಿಜ್ಞಾನ, ನ್ಯಾಚುರಲ್ ಸೈನ್ಸ್, ಜೀವ ವಿಜ್ಞಾನ, ಕೃಷಿ ವಿಜ್ಞಾನದ ಆರೋಗ್ಯ ಮತ್ತು ನೈರ್ಮಲ್ಯದಲ್ಲಿ ಮುಂದುವರೆದ ಮತ್ತು ಆಧುನಿಕ ಪ್ರವೃತ್ತಿಗಳು. ರೀಸೆಂಟ್ ಆಗಿ ಏನ್ ಟ್ರೆಂಡ್ ಬಂದಿದೆ, ಹೆಲ್ತ್ ಸೆಕ್ಟರ್ ಅಲ್ಲಿ ಯಾವ ತರ ಟ್ರೆಂಡ್ ಬಂದಿದೆ, ಆಮೇಲೆ ಸ್ವಾಭಾವಿಕ ವಿಜ್ಞಾನದಲ್ಲಿ ಏನಾದ್ರೂ ಟೆಕ್ನಾಲಜಿ ಬಂದಿದೆಯಾ, ಅದು ಮಾನವನ ಒಂದು ಸಮಾಜಕ್ಕೆ ಯಾವ ತರ ಅಪ್ಲೈಡ್ ರೀತಿಯಲ್ಲಿ ಕ್ವಶನ್ಸ್ ಅನ್ನ ಇಲ್ಲಿ ಕೇಳ್ತಾರೆ. ಪರಿಸರ ಮತ್ತು ಜೀವ ಪರಿಸರದ ಅಭಿವೃದ್ಧಿಯ ವಿದ್ಯಮಾನಗಳು ಅಥವಾ ಸವಾಲುಗಳು, ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ವಶನ್ಸ್ ಗಳನ್ನ ಈ ಒಂದು ಸೆಕ್ಷನ್ ಅಲ್ಲಿ ಕೇಳ್ತಾರೆ. ಇದು ಕೂಡ ಸೇಮ್ 250 ಅಂಕಗಳು, 3 ಗಂಟೆಗಳ ಅವಧಿ ಇರ್ತದೆ. ಪೇಪರ್ 5 ಜನರಲ್ ಸ್ಟಡೀಸ್ 4 ನಾವು ನೋಡೋದಾದ್ರೆ ನೀತಿಶಾಸ್ತ್ರ, ಸಮಗ್ರತೆ, ಕೌಶಲ, ಇದ್ರ ಮೇಲೆ ಈ 3 ಸೆಕ್ಷನ್ ಮೇಲೆ ಕ್ವಶನ್ಸ್ ಅನ್ನು ಇರುತ್ತೆ. ಇದು 250 ಅಂಕಗಳಿಗೆ 3 ಗಂಟೆ. ಟೋಟಲ್ ನಾವು ಲಿಖಿತ ಪರೀಕ್ಷೆಯನ್ನು ನಾವು ನೋಡೋದಾದ್ರೆ 1250 ಅಂಕಗಳು ಒಟ್ಟು 5 ಪೇಪರ್ ಇಂದ ನಮ್ಗೆ ಬರೀಲಿಕ್ಕೆ ಅವಕಾಶ ಇರ್ತದೆ. ಈ ವ್ಯಕ್ತಿತ್ವ ಪರೀಕ್ಷೆಗೆ 50 ಮಾರ್ಕ್ಸ್ ಇಲ್ಲ, ಇದು 25 ಮಾರ್ಕ್ಸ್. ಇವಾಗ 25 ಮಾರ್ಕ್ಸ್ ಮಾಡಿದ್ದಾರೆ. ಟೋಟಲ್ ಎಷ್ಟಾಗುತ್ತೆ ನಮಗೆ 1275 ಅಂಕಗಳು ಆಗುತ್ತೆ. ಈ ಒಂದು ಫೈನಲ್ ಮೆರಿಟ್ ಅಲ್ಲಿ 1275ಕ್ಕೆ ಹೈಯೆಸ್ಟ್ ಯಾರು ತಗೊಂಡಿರ್ತಾರೆ ಅವ್ರನ್ನ ಅಂಕವಾರು ಲೀಸ್ಟ್ ರೆಡಿ ಮಾಡಿ ನಮ್ಮನ್ನ ಆಯ್ಕೆಯನ್ನು ಮಾಡಲಾಗುತ್ತೆ.
ಇಷ್ಟು ಈ ಒಂದು ಕೆ ಎಸ್ ಎಕ್ಸಾಮ್ ಬಗ್ಗೆ ಮಾಹಿತಿ ಆಗಿರ್ಬೋದು, ಮತ್ತೆ ಕೆ ಎಸ್ ಎಕ್ಸಾಮ್ನ ಯಾರು ಬೇಕಾದ್ರೂ ಪಾಸ್ ಮಾಡ್ಬೋದು, ನಾವು ಮಾಡಕತ್ತಿರೋ ಮಿಸ್ಟೇಕ್ಸ್ಗಳನ್ನ ಯಾವ ತರ ತಿದ್ದುಕೊಳ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿದೆ. ಇದೇ ತರ ಮುಂದೆ ಸರ್ವಂ IAS ತಂಡದ ವತಿಯಿಂದ ಸ್ಪೆಷಲ್ ಕ್ಲಾಸಸ್ಗಳಾಗಿರ್ಬೋದು, ಸರಿಯಾದ ಮಾರ್ಗದರ್ಶನದ ವಿಡಿಯೋಗಳಾಗಿರ್ಬೋದು, ಖಂಡಿತವಾಗಿಯೂ ಚಲೋ ಸ್ಟಾರ್ಟ್ ಆಗ್ತಾವ. ಸೊ ನೀವು ಸರ್ವಂ IAS ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದು ಉಚಿತವಾಗಿರ್ತದೆ, ಯಾವುದೇ ರೀತಿಯ ಪೇಡ್ ಇರಲ್ಲ, ಉಚಿತವಾಗಿರ್ತದೆ. ನೀವು ಸರ್ವಂ IAS ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೀ ಕ್ಲಾಸ್ಗಳನ್ನು ನೋಡಿ ಸರಿಯಾದ ಮಾರ್ಗದರ್ಶನ ತಗೊಂಡು ಯಶಸ್ವಿಯಾಗಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಧನ್ಯವಾದಗಳು.